ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕುಶಲ ಚಾನಲ್ ನಿಮಗೋಸ್ಕರ ಒಂದು ಫುಡ್ ಚಾರ್ಟನ್ನು ರೆಡಿ ಮಾಡಿದೆ. ಪ್ರೆಗ್ನೆನ್ಸಿ ಇದ್ದಾಗ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ಶುರುವಾಗುತ್ತೆ ನಾವು ಪ್ರತಿದಿನ ಏನು ತಿನ್ನಬೇಕು. ಹಾಗೆ ಸಮಯವನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಸಮಯಕ್ಕೆ ತಕ್ಕನಾಗೆ ನೀವು ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕ್ಯಾಲ್ಶಿಯಂ, ವಿಟಮಿನ್, ಫೋಲಿಕ್ ಆ್ಯಸಿಡ್, DHA, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ಗಳು ಪ್ರತಿಯೊಂದನ್ನು ಕೂಡ ನೀವು ಸೇವಿಸ್ಬೋದು. ಹಣ್ಣು, ತರಕಾರಿ ಮತ್ತು ಡ್ರೈ ನಟ್ಸ್, ಡ್ರೈ ಫ್ರೂಟ್ಸ್, ನಿಮಗೆ ಯಾವುದು ಹತ್ರದಲ್ಲಿ ಏನು ಸಿಗುತ್ತೋ ಅದರಲ್ಲಿ ಒಳ್ಳೆಯದಾಗಿರುವಂತಹದನ್ನ ನೀವು ಸೇವಿಸ್ಬೋದು. ಸೊಪ್ಪುಗಳು, ಕಾಳುಗಳು ಪ್ರತಿಯೊಂದನ್ನು ಅಷ್ಟೇ. ವೆಜಿಟೇರಿಯನ್ಸ್ ಆಗಿದ್ದರೆ ನೀವು ಪನ್ನೀರು, ಹಾಲು, ಮೊಸರು ಈ ರೀತಿ ಸೇವಿಸ್ಕೋಬೋದು. ಜೊತೆಗೆ ತುಪ್ಪವನ್ನು ಕೂಡ. ನೀವೇನಾದ್ರು ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಮೊಟ್ಟೆ, ಮೀನು, ಚಿಕನ್, ಮಟನ್ ಈ ರೀತಿಯಾಗಿ ನೀವು ನಿಮ್ಮ ಒಂದು ಆಹಾರವನ್ನು ನೀವು ಸೇರ್ಪಡೆ ಮಾಡ್ಕೋಬಹುದು. ಹಾಗಾಗಿ ಈ ಒಂದು ಮೀಲ್ ಪ್ಲ್ಯಾನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಗರ್ಭಿಣಿಯರು ಖಂಡಿತವಾಗ್ಲೂ ನಿಮ್ಮ ದೇಹವನ್ನು ಎಷ್ಟು ಸುರಕ್ಷಿತವಾಗಿ ನೋಡ್ಕೋತಿರೋ ನಿಮ್ಮ ಮಗುವಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಫುಡ್ ಚಾರ್ಟ್ ಲಿಸ್ಟ್ ಏನಿದೆ ಇದು ಒಂದು ನಾರ್ಮಲ್ ಫುಡ್ ಚಾರ್ಟ್, ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ನೀವು ಯಾವುದಾದ್ರು ಒಂದು 3 months, 5 months, 7 months, 9 monthsಲ್ಲಿದ್ದರೆ ನಿಮಗೆ ಫುಡ್ ಚಾರ್ಟ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಅಂತಲೇ ಒಂದು ಅಂದರೆ ಅದು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು 2-3 monthsಗೆ ನಿಮ್ಮ ಫುಡ್ ಚಾರ್ಟ್ ಏನಿದೆ ಅದು ಕ್ವಾಂಟಿಟಿ ಮೇಲೆ ಚೇಂಜಸ್ ಆಗುತ್ತೆ. ಅಂದರೆ ಆ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳ ಒಂದು MGಗಳು ಏನಿರುತ್ತೆ ಅದು ಜಾಸ್ತಿ ಕಮ್ಮಿ ಆಗೇ ಆಗುತ್ತೆ. ಹಾಗಾಗಿ ಪ್ರತಿದಿನ ನಿಮ್ಗೆ ಬೇಕಾಗಿರುವಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅತಿ ಕಡಿಮೆನೂ ಇಲ್ಲ, ಅತಿ ಹೆಚ್ಚು ಇಲ್ಲ, ಆ ರೀತಿಯಾಗಿ ಬಳಸ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಮಗುವಿಗೂ ಕೂಡ ಸಿಕ್ಕೇ ಸಿಗುತ್ತೆ. ಹಾಗಾದರೆ ನಾವು ಯಾವ ರೀತಿ ಫುಡ್ ಚಾರ್ಟನ್ನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಿಮಗೆ ಈ ಮೂಲಕ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಒಂದು ವೈಟ್ ಶೀಟ್ ಪೇಪರಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಮ ಒಂದು ಮಗುವಿನ ಒಂದು ಪೋಷಕಾಂಶಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ಹಾಗಾದರೆ ನೋಡೋಣ ಅಲ್ವಾ ಯಾವ ರೀತಿ ಫುಡ್ ಚಾರ್ಟ್ ರೆಡಿಯಾಗಿದೆ ಅಂತ. ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ಒಂದು 7 o'clock ಎದ್ರಿ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಬೆಚ್ಚಗಿನ ನೀರನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ನಾವು ನೀರು ಕುಡಿಯೋದಕ್ಕೆ ಆಗಲ್ಲ ಅಂದರೆ ದಯವಿಟ್ಟು ನೀರು ಸ್ವಲ್ಪನಾದ್ರು ತೊಗೊಳ್ಳಿ. ನಂತರ ಒಂದು ಗ್ಲಾಸ್ ಹಾಲು ತೊಗೊಳ್ಳಿ. ಅದಕ್ಕೆ ಬಾದಾಮಿನ ರುಬ್ಬಿ ಮಾಡಿದರೆ ಇನ್ನೂ ಒಳ್ಳೆಯದು. ಅಥವಾ ಹಾಗೆ ಕೂಡ ನೀವು ರಾತ್ರಿ ನೆನೆಸಿರುವಂತಹ ಖರ್ಜೂರ, ಬಾದಾಮಿಯನ್ನು ಸೇರಿಸಿ. ಇನ್ನು ಟಿಫನ್ ಅಂತ ಹೇಳಿದ ತಕ್ಷಣ ಇಡ್ಲಿ, ದೋಸೆ, ಉಪ್ಪಿಟ್ಟು, ಪೊಂಗಲ್ಲು, ಓಟ್ಸು, ಇದ್ರ ಜೊತೆಗೆ ಒಂದು ಬಾಯ್ಲ್ಡ್ ಎಗ್ ವಿತೌಟ್ ಯೋಗ್ ಕೂಡ ನೀವು ಸೇವಿಸ್ಬೋದು. ಮತ್ತು 12 to 12:30 ಒಳಗಡೆ ನೀವು ಒಂದು ಬಾಳೆಹಣ್ಣು, ಸೇಬು, ಕಿತ್ತಲೆ, ಪಪ್ಪಾಯ, ಸ್ವಲ್ಪ ಹಣ್ಣಾಗಿರುವಂಥದ್ದನ್ನ ಸೇವಿಸ್ಕೋಬೋದು. ಇನ್ನು ಮಧ್ಯಾಹ್ನದ ಊಟ ಏನಿದೆ ಅನ್ನ, ರೊಟ್ಟಿ ಅಥವಾ ಚಪಾತಿ, ಬೇಳೆ ಸಾರು, ಸ್ವಲ್ಪ ತರಕಾರಿ, ಮೊಸರು ಬೇಕಿದ್ರೆ, ಮಜ್ಜಿಗೆ ಬೇಕಿದ್ರೆ ತೊಗೊಳ್ಳಿ. ಸಲಾಡ್ನು ಕೂಡ ನೀವು ಸೇವಿಸ್ಕೋಬೋದು. ಈವ್ನಿಂಗ್ಗೆ ನೀವು ಮೊಳಕೆ ಕಟ್ಟಿರೋ ಕಾಳಿನಲ್ಲಿ ನೀವು ತೊಗೋಬೋದು. ಇನ್ನು ನೈಟ್ ಡಿನ್ನರ್ ಏನಿದೆ ಅದರಲ್ಲಿ ನೀವು ಬೇಕು ಅಂದರೆ ಚಪಾತಿ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಅನ್ನ ಅಂದರೆ ಬಾಯ್ಲ್ಡ್ ರೈಸ್ನೂ ಕೂಡ ತೊಗೋಬೋದು ನೀವು, ಅಥವಾ ಕೆಂಪಕ್ಕಿ ಅನ್ನ ಅಂತೀವಲ್ಲ ಅದು. ಮತ್ತು ಮಧ್ಯಾಹ್ನ ಮಿಕ್ಕಿರುವಂಥ ತರಕಾರಿ ಪಲ್ಯ ಅಥವಾ ಸೊಪ್ಪಿನ ಪಲ್ಯ, ಅಥವಾ ನೀವು ಏನಾದರೂ ವೆಜಿಟೇರಿಯನ್ಸ್ ಆಗಿದ್ದರೆ ಪನ್ನೀರು, ಅಥವಾ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಏನಾದರೂ ಕೂಡ ಮೊಟ್ಟೆ ಅಥವಾ ಬೇರೆ ರೀತಿ ಅದನ್ನು ಕೂಡ ನೀವು ಸೇವಿಸ್ಕೊಳ್ಳಿ. ನೀವು ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ಗಳು, ಕಬ್ಬಿಣಾಂಶ, ಕ್ಯಾಲ್ಶಿಯಮ್ಮು, ಫೋಲಿಕ್ ಆ್ಯಸಿಡು ಮತ್ತು DHA ಮಗುವಿನ ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟು. ಜೊತೆಗೆ ನೀರು ಕೂಡ, ಗೊತ್ತಾಯ್ತಾ? ಇವೆಲ್ಲವನ್ನು ಕೂಡ ನೀವು ಸೇವಿಸ್ತಾ ಬರಬೇಕಾಗತ್ತೆ. ದಯವಿಟ್ಟು ನೀವು ಮದ್ಯಪಾನ ಮಾಡದೇ ಇದ್ರೂ ಕೂಡ ಆ ರೀತಿ ಮಾಡುವಂಥವರಿಂದ ನೀವು ದೂರ ಇರಿ. ಅಥವಾ ಸ್ಮೋಕಿಂಗ್ ಮಾಡ್ತಾರಲ್ಲ ಅವರಿಂದನೂ ಕೂಡ ನೀವು ದೂರ ಇರಿ. ಅದು ನಿಮ್ಮ ಆರೋಗ್ಯಕ್ಕೂ ಕೂಡ, ನಿಮ್ಮ ಮಗುವಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಆದಷ್ಟು ಚೆನ್ನಾಗಿ ಬೇಯಿಸಿರುವಂಥ ಮೊಳಕೆ ಕಾಳನ್ನು ಸೇವಿಸಿ, ಅಥವಾ ಮೊಳಕೆ ಕಟ್ಟಿರೋ ಕಾಳನ್ನು ಬೇಯಿಸ್ಬಿಟ್ಟು ಚೆನ್ನಾಗಿ ತೊಗೊಳ್ಳಿ. ದಯವಿಟ್ಟು ಯಾವ ರೀತಿಯಾದಂಥ ಆಹಾರಗಳು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊತೀನಿ, ಜಂಕ್ ಫುಡ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಟೀ, ಕಾಫಿನೂ ಅಷ್ಟೇ ಸ್ವಲ್ಪ ಲೈಟಾಗೆ ತೊಗೊಳ್ಳಿ, ಜಾಸ್ತಿ ಮಾತ್ರ ತೊಗೊಳ್ಳೋದಕ್ಕೆ ಹೋಗಬೇಡಿ. ದಯವಿಟ್ಟು ಔಟ್ಸೈಡ್ ಫುಡ್ ಏನಿದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಬಂದಷ್ಟು ನಿಮ್ಮ ಮಗುವಿಗೆ ನೀವು ಕೊಡುವಂಥ ಬೆಸ್ಟ್ ಗಿಫ್ಟ್ ಆಗಿರುತ್ತೆ. ಸೊ ದಯವಿಟ್ಟು ಪ್ರೆಗ್ನೆಂಟ್ ವುಮೆನ್ಗಳು ದಯವಿಟ್ಟು ಇದ್ರ ಬಗ್ಗೆ ಆದಷ್ಟು ಗಮನವನ್ನು ಕೊಡಿ. ಹಣ್ಣಿನ ಜ್ಯೂಸ್ನೇ ಆದರೂ ಅಷ್ಟೇ ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದನ್ನು ಟ್ರೈ ಮಾಡಿ. ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕು. ಕೆಲವೊಬ್ಬರು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಇದಕ್ಕೆಲ್ಲ ಅಡ್ಜಸ್ಟ್ ಆಗಿರ್ತಾರೆ. ಇನ್ನೂ ಒಂದಷ್ಟು ಜನ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಮಗುವಿನ ಒಂದು ಬೆಳವಣಿಗೆಗೆ ಇದು ಕುಂಠಿತ ಆಗಬಹುದು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ.